ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಸಿನಿಮಾಗಳ ಆರ್ಭಟ ಒಂದ್ ಕಡೆ ಸಹಜವಾಗಿ ಗಮನಿಸಬೇಕು ಅಂತಂದ್ರೆ ನಾವು ಸಿನಿಮಾಗಳ ಮೇಲೆ ಸಿನಿಮಾಗಳು ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬರ್ತಾ ಇದೆ. ನಿನ್ನೆ ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಇವೆಂಟ್ ಇತ್ತು. ಸೊ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಬಳ್ಳಿ ಪ್ರೀ ರಿಲೀಸ್ ಇವೆಂಟ್ ಇಲ್ಲ ಅಂತಂದ್ರೆ ಇವೆಂಟ್ ಆರ್ಗನೈಸ್ ಮಾಡಿದ್ರು. ಆ ಇವೆಂಟ್ ಮಾಡಿದಂತ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಿದಂತ ಒಂದಿಷ್ಟು ಮಾತುಗಳು ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದೆ. ಯಾರಿಗೆ ಯಾರು ಟಾಂಗ್ ಕೊಟ್ಟಿದ್ದಾರೆ, ಏನ್ ಮಾಡಿದ್ರು? ಹಾಗಾದ್ರೆ ಸ್ಟಾರ್ಗಳಿಗೆ ಟಾಂಗ್ ಕೊಟ್ರ, ದರ್ಶನ್ ಅವರಿಗೆ ಟಾಂಗ್ ಕೊಟ್ರ, ದರ್ಶನ್ ಫ್ಯಾನ್ಸ್ಗಳಿಗೆ ಟಾಂಗ್ ಕೊಟ್ರ ಅನ್ನುವಂತ ಮಾತುಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಿದೆ. ಎಲ್ಲೂ ಕೂಡ ಇಲ್ಲಿ ದರ್ಶನ್ ಅವರಾಗಿರ್ಬೋದು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳಿಲ್ಲ. ನೇರವಾಗಿ ಹೆಸರು ಕೂಡ ಕೂಡ ಯಾರ ಹೆಸರನ್ನು ಕೂಡ ಸೂಚನೆ ಮಾಡಿರಲಿಲ್ಲ. ಇವರು ಯಾರ ಹೆಸರನ್ನು ಸೂಚನೆ ಮಾಡಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಎಸ್ ನೋಡಿ, ಈಗಾಗಲೇ ಹುಬ್ಬಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ ಇದೆ. ಒಂದಿಷ್ಟು ಬ್ರೇಕಿಂಗ್ ಗಮನಿಸ್ತಾ ಹೋಗೋಣ. ಹುಬ್ಬಳ್ಳಿಯಲ್ಲಿ ಎದುರಾಳಿ ಪಡೆಗೆ ಒಂದಿಷ್ಟು ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಬಿಟ್ರ. ಹಾಗಾದ್ರೆ ಏನ್ ಮಾಡಿದ್ರು? ನಾವು ಕೂಡ ಯುದ್ಧಕ್ಕೆ ಸಿದ್ಧ ಇದ್ದೀವಿ ಅಂತ ಒಂದ್ ಕಡೆ ಸುದೀಪ್ ಅವರು ಸವಾಲ್ ಹಾಕ್ತಾರೆ. ಆ ಸವಾಲ್ ಹಾಕದಂತ ಸಂದರ್ಭದಲ್ಲಿ ಇದೀಗ ಬೇರೆ ಬೇರೆಯವರು ಆರೋಪ ಪ್ರತ್ಯಾರೋಪ, ಅವ್ರು ಟಾಂಗ್ ಕೊಟ್ರೆ ಇವರು ಟಾಂಗ್ ಕೊಟ್ರೆ ಅವರು. ಎಸ್, ಹುಬ್ಬಳ್ಳಿಯಲ್ಲಿ ಎದುರಾಳಿ ಪಡೆಗೆ ಕಿಚ್ಚ ಸುದೀಪ್ ಒಂದ್ ಕಡೆ ವಾರ್ನಿಂಗ್, ನಾವು ಕೂಡ ಯುದ್ಧಕ್ಕೆ ಸಿದ್ಧ ಇದ್ದೀವಿ ಅಂತ ಸುದೀಪ್ ಸವಾಲು. ಚರ್ಚೆ ಹುಟ್ಟು ಹಾಕಿದ ಸುದೀಪ್ ಮಾತು. ಫ್ಯಾನ್ಸ್ ಪೇಜ್ಗಳಿಂದ ಕಿಚ್ಚನ ಮಾತಿಗೆ ಒಂದು ರೀತಿಯಾಗಿ ಟಾಂಗ್. ಕಿಚ್ಚನ ಮಾತಿಗೆ ದಚ್ಚು ಪತ್ನಿ ವಿಜಯಲಕ್ಷ್ಮಿ ಆಗಿ ಇಲ್ಲೂ ಅವರು ಕೂಡ ಪರೋಕ್ಷವಾಗಿ ಒಂದಿಷ್ಟು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದಿಷ್ಟು ಪರೋಕ್ಷವಾಗಿ ಟಾಂಗ್ ಕೊಟ್ರ. ಹಾಗಾದ್ರೆ ಅವರು ಕೂಡ ಹೆಸರು ತಗೊಂಡಿಲ್ಲ. ಇವರಿಗೆ ಹೇಳ್ತಾ ಇದೀವಿ, ಅವರಿಗೆ ಹೇಳ್ತಾ ಇದೀವಿ ಅಂತ ಎಲ್ಲೂ ಕೂಡ ಅವರು ಹೇಳಲಿಲ್ಲ, ಇವರು ಹೇಳಲಿಲ್ಲ. ಬಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹೆಂಗಾಗ್ತಾ ಇದೆ ಅಂತಂದ್ರೆ, ಸ್ಟಾರ್ಗಳು ಅಂತಂದಾಗ, ಸಹಜವಾಗಿ ಸಿನಿಮಾಗಳು ಅಂತಂದಾಗ, ಅಭಿಮಾನಿಗಳು ಅಂತಂದಾಗ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಸಿಕ್ಕಾಪಟ್ಟೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಬಹಳಷ್ಟು ಖುಷಿ ಆಗಿರ್ತೀವಿ. ಸೊ ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಆಗಿರ್ಬೋದು, ನಮ್ಮ ನಾಯಕರ ಸಿನಿಮಾ ಬರ್ತಾ ಇದೆ, ನಮ್ಮ ಹೀರೋ ಸಿನಿಮಾ ಬರ್ತಾ ಇದೆ ಅಂತ ಖುಷಿ ಆಗಿರ್ತಾರೆ. ಬಹಳಷ್ಟು ಒಂದು ರೀತಿಯಾಗಿ ಗಮನಿಸ್ತಾ ಹೋದ್ರೆ ಬಹಳ ಅದ್ಭುತವಾದಂತ ಡಿಸೆಂಬರ್ ಅಲ್ಲಿ, ಯಾಕಂದ್ರೆ 25ನೇ ತಾರೀಕಿಗೆ 2 ಸಿನಿಮಾ ಬರ್ತಾ ಇದೆ. 45 ಒಂದು ಮಾರ್ಕ್ ಒಂದು ಸಿನಿಮಾ, ಕನ್ನಡ ಸಿನಿಮಾ. ಹೌದು, ಕನ್ನಡ ಸಿನಿಮಾನೇ ಅದು. ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನುವಂತ ಕಾರಣದಿಂದಾಗಿ 45 ಸಿನಿಮಾ ಅನ್ನುವಂತ 45 ಸಿನಿಮಾದಲ್ಲಿ ಒಂದ್ ಕಡೆ ಉಪೇಂದ್ರ ಅವರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ರಾಜ್ಬೀರ್ ಶೆಟ್ಟಿ ಅವರು ನಡೆಸಿದ್ದಾರೆ. ಸೊ ಇವರಿಗೆ ಟಾಂಗ್ ಕೊಟ್ಬಿಟ್ರ ಹಾಗಾದ್ರೆ, ಅಥವಾ ದರ್ಶನ್ ಅಭಿಮಾನಿಗಳಿಗೆ ಟಾಂಗ್ ಕೊಟ್ಬಿಟ್ರ? ಈ ರೀತಿಯಾದಂತ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಈ ಚರ್ಚೆಗಳ ಮಧ್ಯದಲ್ಲಿ ವಿಜಯಲಕ್ಷ್ಮಿ ನೇರವಾಗಿ ಒಂದು ಮಾತುಗಳನ್ನ ಆಡಿದ್ದಾರೆ ದಾವಣಗೆರೆಯಲ್ಲಿ. ಅದು ದಾವಣಗೆರೆಯಲ್ಲಿ ಡೆವಿಲ್ ಸಿನಿಮಾದ ಚಿತ್ರವನ್ನ ವೀಕ್ಷಣೆ ಮಾಡೋದಕ್ಕೆ ಏನು ರಾಜ್ಯಾದ್ಯಂತ ಟೂರ್ ಹೋಗ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಆ ಸಂದರ್ಭದಲ್ಲಿ ದಾವಣಗೆರೆಗೆ ಹೋದಂತ ದಿನದಂದು, ಅದರ ಹಿಂದಿನ ದಿನ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು. ಹೌದು, ಮಾರ್ಕ್ ಇವೆಂಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಸುದೀಪ್ ಅವರು ಕೊಟ್ಟಿದ್ರು. ಹೊರಗಡೆ ಒಂದು ಪಡೆ ರಡೆ ಆಗ್ತಾ ಇದೆ, ನಾನು ಮಾತಾಡಬಾರದು ಅಂತ ಎಷ್ಟು ಅನ್ಕೊಂಡ್ರು ಕೂಡ ನಮ್ಮನ್ನ ಕೆರಳಿಸಿ ಮಾತನಾಡುವಂತೆ ಮಾಡ್ತಾ ಇದ್ದಾರೆ. ಹೊರಗಡೆ ಒಂದು ಪಡೆ ರೆಡಿ ಆಗ್ತಾ ಇದೆ, ನಾವು ರೆಡಿ ಆಗಿದ್ದೀವಿ ಅನ್ನುವಂತಹ ಒಂದು ಮಾತನ್ನ ಕಿಚ್ಚ ಸುದೀಪ್ ಅವರು ಆಡ್ತಾರೆ. ಅದು ಹೈಲೈಟ್ ಆಗುತ್ತೆ. ಅದು ಹೈಲೈಟ್ ಆಗಿ ಎಷ್ಟೋ ಜನ ಇದು ನಮಗೇ ಅಂದಿದ್ದಾರೆ ಅಂತ ಭಾವಿಸಿಕೊಂಡಿದ್ದಾರೆ. ತಾವು ಸ್ವಯಂ ಪ್ರೇರಿತ ಭಾವನೆಗಳಿದೆಲ್ಲ. ಸುದೀಪ್ ಅವರು ಮಾತನಾಡುವಾಗ ಇಂತಹದ್ದೇ ಹೀರೋ ಹೇಳ್ತಾ ಇದ್ದೀನಿ, ಇಂತಹ ಹೀರೋ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಮೆನ್ಷನ್ ಮಾಡಿಲ್ಲ. ಅನೇಕ ಜನರಿಗೆ ಏನು ಭಾಸವಾಗಿದೆ ಅಂತಂದ್ರೆ, ಸುದೀಪ್ ಅವರ ಈ ಸ್ಟೇಟ್ಮೆಂಟ್ ದರ್ಶನ್ಗೆ ಮತ್ತು ದರ್ಶನ್ ರವರ ಅಭಿಮಾನಿಗಳಿಗೆ ಅನ್ನುವಂತಹದ್ದು ಅನೇಕ ಜನರ ಭಾವನೆ ಆಗಿದೆ. ಅದರ ಜೊತೆಗೆ 45 ಸಿನಿಮಾ ಏನು ಈಗ ಕಾಂಪಿಟೇಟ್ ಕೊಡ್ತಾ ಇದೆ ಮಾರ್ಕ್ ಸಿನಿಮಾಕ್ಕೆ, ಆ ಮಾರ್ಕ್ ಸಿನಿಮಾದವರಿಗೂ ಕೂಡ ಈ ಡೈಲಾಗ್ ಅನ್ನ ಹೇಳಿರಬಹುದು ಸುದೀಪ್ ಅವರು ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಕಾಂಪಿಟೇಷನ್ ಇದೆ, 2 ಸಿನಿಮಾಗಳು ಒಂದೇ ದಿನಾಂಕದಂದು ರಿಲೀಸ್ ಆಗುತ್ತೆ. ಆದ್ರಿಂದ ಅವ್ರದ್ದೇನಾದ್ರೂ ಒಂದು ಪಡೆ ರೆಡಿ ಆಗಿದೆ, ಅದಕ್ಕೆ ನಾವು ರೆಡಿ ಆಗಿದ್ದೀವಿ ಅಂದ್ರೆ ಮಾರ್ಕ್ ಸಿನಿಮಾದ ವಿರುದ್ಧ 45 ಬರ್ತಾ ಇದೆ, ಆ 45 ಸಿನಿಮಾನ ಎದುರಿಸೋದಕ್ಕೆ ನಾವು ಕೂಡ ರೆಡಿ ಆಗಿದ್ದೀವಿ ಅನ್ನುವಂತಹ ಮಾತನ್ನು ಏನಾದರೂ ಕಿಚ್ಚ ಸುದೀಪ್ ಅವರು ಹೇಳಿದ್ರ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಪರಸ್ಪರ ಹೆಂಗಾಗ್ಬಿಟ್ಟಿದೆ ಸಿರಾಜ್ ಅವರೇ ಅಂದ್ರೆ, ಈ ಮಾತನ್ನ, ಈ ವಾಕ್ಯವನ್ನ ನಮ್ಮ ನೆಚ್ಚಿನ ನಾಯಕ ನಟರಿಗೆ ಹೇಳಿದ್ರು, ನಮ್ಮ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಟೀಕೆ ಮಾಡಿದ್ರು ಅಂತ ಹೇಳಿ ತಾವೇ ಸ್ವಯಂ ಪ್ರೇರಿತ ಭಾವನೆಗಳನ್ನ ವ್ಯಕ್ತಪಡಿಸಿಕೊಂಡು ಇವತ್ತು
ದೊಡ್ಡ ಫ್ಯಾನ್ ವಾರ್ ಅನ್ನುವಂಥದ್ದೇನಿದೆ, ಕನ್ನಡದಲ್ಲಿ ಬಹುತೇಕ ಫ್ಯಾನ್ ವಾರ್ ಅನ್ನುವಂತಹ ಪದಗಳು ಬಹಳ ಕಡಿಮೆ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ. ಫ್ಯಾನ್ ವಾರ್ ಅನ್ನುವಂಥದ್ದೇ ಇರಲಿಲ್ಲ. ಎಲ್ಲರೂ ಎಲ್ಲ ಹೀರೋಗಳ ಸಿನಿಮಾವನ್ನು ನೋಡ್ತಕ್ಕಂಥವರಾಗಿದ್ರು. ಸದಾಭಿಮಾನದ ರುಚಿ ಇತ್ತು, ಸಿನಿಮಾದ ರುಚಿ ಇತ್ತು. ಆದ್ರೆ ಈಗ ಮತ್ತೆ ಫ್ಯಾನ್ ವಾರಿನ ಕಿಚ್ಚನ ಸ್ಟೇಟ್ಮೆಂಟ್ ಇಂದ ಎಲ್ಲೋ ಒಂದ್ ಕಡೆ ಹತ್ಕೊಂಡ್ಬಿಡ್ತಾ ಅಂತ ಅನಿಸ್ತಾ ಇದೆ ಸರ್. ಎಸ್ 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 ಈಗ ನೋಡಿ, ಗಮನಿಸ್ತಾ ಹೋದ್ರೆ 45 ಸಿನಿಮಾ ವರ್ಲ್ಡ್ ವೈಡ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬರ್ತಾ ಇದೆ. ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ, ಮತ್ತೊಂದು ಕಡೆ ಬಹಳಷ್ಟು ಅದ್ಭುತವಾದಂಥ ಸಿನಿಮಾ ಮೂಲಕ ನಾವು ಬರ್ತಾ ಇದ್ದೀವಿ ಅನ್ನುವಂಥದ್ದು ಉಪೇಂದ್ರ ಅವರಾಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಚೆಲುವೆ ನಿನ್ನ ನೋಟ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವ್ರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಸುದೀಪ್ ಅವರ ಪಡೆಯೂ ಕೂಡ ಒಂದು ಕಡೆ ಬರ್ತಾ ಇದೆ, ಸುದೀಪ್ ಅವರ ಅಭಿಮಾನಿಗಳು ಕೂಡ. ನೋಡಿ, ಈಗ ವಿರೋಧದ ಅಂತಂದ್ರೆ ವಿರೋಧಿಗಳ ವಿರುದ್ಧ ಪರೋಕ್ಷವಾಗಿ ಯುದ್ಧ ಸಾರಿದಂತ ಕಿಚ್ಚ ಸುದೀಪ್ ಅನ್ನುವಂತ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನೆಹರು ಮೈದಾನದಲ್ಲಿ ನಿಂತು ಕಿಚ್ಚ ಸುದೀಪ್ ಒಂದ್ ಕಡೆ ಅಬ್ಬರದ ಭಾಷಣವನ್ನ ಮಾಡ್ತಾರೆ. ಮಾರ್ಕ್ಸ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಸುದೀಪ್ ಅವರು ಒಂದಿಷ್ಟು ಭಾಷಣ ಮಾಡ್ತಾರೆ. ನಿಮ್ಮನ್ನ ಕೆಣಕಿದ್ರೆ ನೀವು ಅವರ ಭಾಷೆಯಲ್ಲಿ ಉತ್ತರ ಕೊಡಿ, ಇಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು ಅಂತ ಕಿಚ್ಚನ ಅಭಿಮಾನಿಗಳಿಗೆ ಒಂದಿಷ್ಟು ಕರೆಯನ್ನ ಕೊಡ್ತಾರೆ. ನೋಡಿ, ಇಷ್ಟೇ ದಿನಗಳ ಕಾಲ ನಾವು ಶಾಂತವಾಗಿದ್ದೀವಿ, ನೆಮ್ಮದಿಯಾಗಿದ್ವಿ. ಯಾರ ಅವ್ರ ಪರ ಇವ್ರ ಪರ, ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ನಾವ್ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನಾವು ಒಳ್ಳೆಯವರಾಗಿ ನಾವು ಒಳ್ಳೆ ಹೆಸರನ್ನ ಮಾಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ಆ ಮಾತಾಡ್ತಿದ್ದಂತ ಮಾತುಗಳು ಇದೀಗ ಬೇರೆ ರೀತಿಯಾದಂತ ಅರ್ಥ ಕೊಡ್ತಾ ಇದೆಯಾ? ಹಾಗಾದ್ರೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಇದೀಗ ಫ್ಯಾನ್ಸ್ ಗಳ ವಾರ್ ಆರಂಭ ಆಯ್ತಾ? ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಆ ಕಡೆ ಅವ್ರು ಟಾಂಗ್ ಕೊಡ್ತಾ ಇದ್ದಾರೆ, ಈ ಕಡೆ ಇವ್ರು ಟಾಂಗ್ ಕೊಡ್ತಾ ಇದ್ದಾರೆ. ಒಂದು ಕಡೆ ಗಮನಿಸ್ತಾ ಇಲ್ಲಿ ನೋಡ್ತಾ ಹೋದ್ರೆ ಅಭಿಮಾನಿಗಳ ಮಧ್ಯದಲ್ಲಿ ವರ್ಸಸ್ ಫ್ಯಾನ್ಸ್ ವಾರ್ಗಳ ವರ್ಸಸ್ ಅನ್ನುವಂಥದ್ದು ಬಹಳಷ್ಟು ಎದ್ದು ಕಾಣ್ತಾ ಇದೆ. ನೋಡಿ, ಈಗಾಗಲೇ ಗಮನಿಸ್ತಾ ಹೋದ್ರೆ ಡಿಸೆಂಬರ್ 25ಕ್ಕೆ ಜೋರಾಗಿ ಬಾಗಿಲು ತಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ. ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಒಂದು ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ರು, ಏನ್ ಕತೆ ಅನ್ನೋದನ್ನ ಒಂದ್ಸರಿ ಪ್ಲೇ ಮಾಡ್ಬಿಡಿ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ನಿಮಗಳಿಗೋಸ್ಕರ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಕಿಚ್ಚ ಸುದೀಪ್ ಅವರು ಮಾತಾಡಿದ್ರು. ನೋಡಿ, ಡಿಸೆಂಬರ್ 25ನೇ ತಾರೀಕು ನಾವು ಜೋರಾಗಿ ಬಾಗಿಲು ತಡ್ತಾ ಇದ್ದೀವಿ. ಸೊ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಚಿತ್ರದ ರಿಲೀಸ್ ಇವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಪೈಲ್ವಾನ್ ಚಿತ್ರದ ರಿಲೀಸ್ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ವೈರಸ್ ಪ್ರಾಬ್ಲಮ್ ಆಗಿತ್ತು. ಅದೇ ರೀತಿ ಮತ್ತೆ ಆಗುತ್ತೆ ಅಂತ ಕೇಳಿದ್ರ ಸುದೀಪ್ ಅನ್ನುವಂಥದ್ದು. ಮುನ್ನೆಚ್ಚರಿಕೆಯಾಗಿ ಯುದ್ಧ ಸಾರಿದ್ರ ಕಿಚ್ಚ ಸುದೀಪ್. ಈಗ ಮಾರ್ಕ್ ಪೈರಸಿ ಮಾಡ್ತಿದ್ದಾರೆ ಅನ್ನೋ ಗುಮಾನಿ ನೋಡಿ, ಹೀಗಾಗಿ ಸುದೀಪ್ ಎಚ್ಚರಿಕೆ ನೀಡಿದ್ದಾರೆ ಅನ್ನುವಂತ ಮಾತುಗಳು ಈಗಾಗಲೇ ಗಮನಿಸ್ತಾ ಹೋದ್ರೆ ಹುಬ್ಬಳ್ಳಿಯಲ್ಲಿ ಮಾತಾಡಿದಂತ ಮಾತು ಇಡೀ ಕರ್ನಾಟಕದಾದ್ಯಂತ ಸದ್ದನ್ನ ಮಾಡ್ತಾ ಇದೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಮಾತಾಡಿದಂತ ಒಂದೇ ಒಂದು ಮಾತು. ಕಿಚ್ಚ ಸುದೀಪ್ ಅವರು ಇದು ಕೂಡ ಒಂದಿಷ್ಟು ಮೆನ್ಷನ್ ಮಾಡ್ತಾರೆ. ಇಲ್ಲಿ ಮಾತಾಡಿದ್ರೆ ಅದು ಎಲ್ಲಿ ಹೋಗಿ ತಟ್ಟಬೇಕು ಅಲ್ಲಿ ತಟ್ಟುತ್ತೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಸೊ ಹಾಗಾದ್ರೆ ಯಾರ್ಯಾರಿಗೆ ತಟ್ಟಿದೆ ಅದು? ಅನೇಕ ಜನ ತಿಳ್ಕೊಂಡಿರೋದು ದರ್ಶನ್ರಿಗೆ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಈ ಮಾತನ್ನ ಹೇಳಿದ್ರು ಕಿಚ್ಚ ಸುದೀಪ್ ಅನ್ನುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಬಹಳ
ದೊಡ್ಡ ಪ್ರಮಾಣದಲ್ಲಿ ಫ್ಯಾನ್ ವಾರ್ಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಉತ್ತರವನ್ನ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಡೆವಿಲ್ ಚಿತ್ರವನ್ನ ವೀಕ್ಷಣೆ ಮಾಡೋದಕ್ಕೆ ಬೆಣ್ಣೆನಗರಿ ದಾವಣಗೆರೆಗೆ ಹೋದಾಗ ಒಂದು ಟಕ್ಕರನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು.